ಅದಕ್ಕೆ ಗೊತ್ತು ಕಣ್ರಪ್ಪ, ನಮ್ಮನೇನೇ ಹಬ್ಬ ಹರಿದಿನ ಆದ್ರೂ ಅರ್ಪಿತ ಬಂದೇ ಬರ್ತಾಳಲ್ಲ, ನನಗೂ ಚೆನ್ನಾಗಿ ಗೊತ್ತು. ಈ ರೀತಿ ನೀವು ಕೇಳಲೇಬಾರ್ದು ಅಂದ್ರೆ ನಾನು ತೀರ್ಮಾನ ಬಂದಿದ್ದೀನಿ. ಏನ್ ಗೊತ್ತಾ, ಅವಳು ಪರ್ಫೆಕ್ಟ್ ಆಗಿ ನಮ್ಮನೆ ಸಸಿ ಮಾಡ್ಕೊಂಡ್ಬಿಟ್ರೆ ಹೇಗೆ? ಅಯ್ಯೋ ನಿಜವಾಗ್ಲು ಸೂಪರ್ ಅಮ್ಮ. ಅಮ್ಮ ಹೇಳಿದಾಗೆ ಅರ್ಪಿತ ನನ್ನ ಮಡದಿಯಾಗಿ ಈ ಮನೆಗೆ ಸೊಸೆಯಾಗಿ ಬಂದ್ರೆ ಆಗ ನನ್ನಂತ ಅದೃಷ್ಟವಂತ ಬೇರೆ ಯಾರಿರಲ್ಲ. ಎಸ್, ಮುಂದೆ ಹೇಗಾದ್ರೂ ಸರಿ ಅರ್ಪಿತಳನ್ನ ನನ್ನ ಹೆಂಡತಿಯಾಗಿ ಈ ಮನೆ ಸೊಸೆಯಾಗಿ ಮಾಡ್ಕೊಳ್ಳೇಬೇಕು. ಅರೆ ನೋಡ್ರ, ಮಾತಾಡ್ತಾ ಮಾತಾಡ್ತಾ ಇದ್ದಾಗೇನೆ ನಮ್ಮ ಅರ್ಪಿತಾ ಬಂದೇ ಬಿಟ್ಲು. ನೆನೆದವರ ಮನೆಯಲ್ಲಿ ಹಾಗೆ ಅರ್ಪಿತಾ ಬಂದೇ ಬಿಟ್ಲು. ಒಳ್ಳೆ ಮನೆ ಸೊಸೆಯಾಗಿ 3 ವರ್ಷ ಸುಖವಾಗಿ ಬಾಳ್ತಿಲ್ಲ. ಸೀತಾ, ಏನು ನೀನು ಯಾವ ಸಮಯದಲ್ಲಿ ಏನ್ ಮಾತಾಡಬೇಕು ಅಂತ ಸ್ವಲ್ಪ ಪರಿಜ್ಞಾನ ಇದೆ ನಿನಗೆ? ಈ ಹಬ್ಬದ ಸಮಯದಲ್ಲಿ ನಿನ್ನ ಅಣ್ಣ ಅನ್ಸ್ಕೊಂಡವನೇನಾದ್ರೂ ಇಲ್ಲಿ ಬಂದ್ರೆ ಈ ಮನೆ ಹಬ್ಬ ಆಗಲ್ಲ ಕಣೆ, ಬೇರೇನೋ ಆಗುತ್ತೆ. ಸುಮ್ನೆ ಬೇರೆ ಕೆಲಸ ನೋಡಿ ನೀನು. ಅತ್ತೆ, ಮಾವ ಹೇಳು ಮಾತು ಸರಿಯಾಗೇ ಇದೆ. ಮಾವ, ನಿಮ್ ಮಾತು ಸರಿಯಾಗಿರುತ್ತೆ. ಹಬ್ಬ ಬಂದ್ರೆ ಹಬ್ಬ ಆಗೋದಿಲ್ಲ, ಬೇರೆನೋ ಆಗ್ಬಿಡುತ್ತೆ. ಅದಕ್ಕೆ ಹಬ್ಬ ಬರೋ ಮುಂಚೆ ಎಲ್ರು ಈ ಹಬ್ಬಕ್ಕೋಸ್ಕರ ಹೂ ಕಣವ, ನೋಡು ನೀನ್ ಬಂದಿಲ್ಲ ಅಂತ ಇವ್ರ ಮುಖದಲ್ಲಿ ಎಷ್ಟು ಗಂಟೆ ಹಾಕೊಂಡಿದ್ರು ಗೊತ್ತಾ? ಈಗ ನೀನ್ ಬಂದ್ಬಿಟ್ಟಿಯಲ್ಲ, ಈ ನಮ್ಮ ಮಕ್ಕಳಿಬ್ರು ಎಷ್ಟು ಹಾಗೆ ನಗ್ತಾ ಇದ್ದಾರೆ. ಅದೇ ಖುಷಿಲಿ ನಿಮ್ಮ ಅಪ್ಪ ಬರೋದ್ರೊಳಗೆ ನಾವೆಲ್ಲ ಹಬ್ಬ ಚೆನ್ನಾಗಿ ಆಚರಿಸೋಣ. ಒಳ್ಳೆ ಹಾಗೆ ಚೆನ್ನಾಗಿ ಹಬ್ಬನ ಆಚರಣೆ ಮಾಡ್ತೀವಿ. ಏನ್ ಮಾಡ್ಬೇಕ? ಅತ್ತೆ ಮಾವ ಏನಾದ್ರೂ ಕೂಡ ನಿಮ್ಮಿಬ್ಬರು ನೋಡಿ ಸೂಪರ್ ಸೂಪರ್. ಹುಳಿನ ಬಳ್ಳಿಯ ಸೋಕಿದರೆ ಕಣ್ಣಲ್ಲಿ ಸಾದಿ ಮುತ್ತಂತೆ, ತಲೆಮಾರುಗಳೇ ತಲೆಬಾಗಿ ಮಕ್ಕಳ ನಗುವಿಗೆ ಮರುಳಾಗಿ ನಲಿವುದೆ ನಂಟಿನ ಕಥೆಯಂತೆ. ಅಜ್ಜಾನಂದರ ಅಜ್ಜಿ ಮಾವಿಂದರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಹುಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಹುಗಳು ನಾವೆಲ್ಲ. ಅಜ್ಜ ಆನಂದರ ಅಜ್ಜಿ ಮಾವಿಂದರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಹುಗಳು ನಾವೆಲ್ಲ. ನಿಮ್ಮ ಮನಸ್ಸಿಗೆ ಮುಟ್ಟಿಲ್ಲ, ನಿಮ್ಮ ಜೋಡಿಗೆ ಸಮವಿಲ್ಲ. ಎಲ್ಲರ ಕಣ್ಣಲು ಕಂಬನುಂಟು, ಕರುಣಿನ ಭಾವವಿರಿದು, ಬಂಧುಗಳ ಬಳ್ಳಿ ಬಿಗಿದು, ಕರುಣೆಯ ನದಿ ಹರಿದು, ವಂಶಗಳ ಬೇರೆ ಹಿಡಿದು, ಕಲ್ಲಿನ ಮನಸ್ಸು ನೀರಾಗಿ ಹೃದಯ ಹೂವಿನ ತೀರಾಗಿ, ನಲಿವುದೆ ನಂಟಿನ ಕಥೆಯಂತೆ. ಅಜ್ಜಾನಂದರ ಅಜ್ಜಿ ಮಾವಿಂದರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಹುಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ. ಕುಹುಗಳು ನಾವೆಲ್ಲ.
ನೋಡಿ ಊರಿನ ಜನ ಹೊಡಿಬೇಕು. ಅದು ತಂಗಿವ ಏನಣ್ಣ? ಅಲ್ಲ, ನೀವು ಇಷ್ಟೆಲ್ಲ ಸಂತೋಷದಲ್ಲಿರೋ ಸಂಭ್ರಮದಲ್ಲಿರೋ ಈ ಸಮಯದಲ್ಲಿ ನಾನು ಏನ್ ಹೊರಟಿದ್ದೀನಿ ಅಂದ್ರೆ ಸೀತಾ, ನಾನು ಹೇಳಿದೆ ನಿಮಗೆ, ನೋಡು ಮತ್ತೆ ನಾನು ಈ ಹಬ್ಬದ ವಾತಾವರಣದಲ್ಲಿ ಏನೋ ಕಿತಾಪತಿ ಮಾಡಿ ನಾನು ಮಾತ್ರ ಸಂತೋಷವಾಗಿರ್ಬೇಕು ಅಂತ ಬಂದಾನೆ ಅವನು. ಇರಿ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಹಬ್ಬದ ದಿನ ಒಳ್ಳೆ ದಿನ ನಮ್ಮಣ್ಣ ಮನೆಗೆ ಬಂದಿದ್ದಾರೆ. ಅದೇನ್ ಹೇಳ್ತಾರೆ ಅಂತ ಸ್ವಲ್ಪ ಕೇಳೋಣ ಬಿಡಿ. ಹೇಳಿ ಅಣ್ಣ. ಹಾ, ಅದೇನ್ ಹೇಳ್ಬೇಕು ಅಂತ ಮೊದಲು ಹೇಳಿ, ಇಲ್ಲಿಂದ ತೊಲಗು. ನೋಡ್ ನೋಡ್ ಅಲ್ಲ ಬಾಬಾ, ಏನ್ ಮನೆಗೆ ಬಂದಿರೋ ಸಂಬಂಧಿಕರು ಅಂದ್ರೆ ತೊಲಗು ಹೋಗು ಅಲ್ಲ ಬಾಬಾ, ಈಗ ನಾನಾಗಿದ್ದಕ್ಕೆ ಪರವಾಗಿಲ್ಲ, ನನಗೆ ಗೊತ್ತು ನನ್ನ ಭಾವ ಹೇಗೆ. ಆದ್ರೆ ನನಗೆ ಗೊತ್ತು ನೀನು ಯಾವಾಗ ನನ್ನ ಮನೆಗೆ ಹಾಳಾದವನು ಕಳ್ಸೋ ಹಾಳಾದವನು ಕಳ್ಸೋ ಇದೇ ಮಾತು ನನಗೆ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ. ಈಗ ನಾನು ಏನ್ ಹೇಳೋಕ್ ಬಂದೆ ಅಂದ್ರೆ ಬಂದಾಗಿಂದ ಅದೇನೋ ಹೇಳ್ಬೇಕು ಅಂತ ಹೇಳ್ತಾನೆ ಇದ್ದೀರಾ ಬಿಟ್ರೆ ಇದುವರೆಗೂ ಮುಖ್ಯವಾದ ವಿಷಯಕ್ಕೆ ಬರ್ತಾನೆ ಇಲ್ಲ. ಅದೇನಂತ ಹೇಳಿ ನಾವು ಬೇಗ. ಕೇಳ್ತೀನೋ, ಸರಿಯಾಗಿ ಕೇಳಿಸ್ಕೊಳ್ಳಿ ತಂಗ್ಯವ್ವ, ಸರಿಯಾಗಿ ಕೇಳಿಸ್ಕೋ ಭಾವ, ಸರಿಯಾಗಿ ಕೇಳಿಸ್ಕೋ. ಈ ಸಲ ನನ್ನ ಮಗಳಿದ್ದಾಳಲ್ಲ ಅರ್ಪಿತಾ, ಅವಳನ್ನ ನಿಮ್ಮ ಮಗನಿಗೆ ಕೊಟ್ಟು ಸೀತಾ, ಏನೇ ಇದು ಮದುವೆ ಆಗಿ ಇಷ್ಟು ವರ್ಷ ಆದ್ಮೇಲೆ ಈ ನಿನ್ನ ಅಣ್ಣನ ಬಾಯಿಂದ ಒಂದು ಒಳ್ಳೆ ಸುದ್ದಿನ ಕೇಳ್ತಾ ಇದ್ದೀನಿ. ನನ್ನ ಮಗನಿಗೆ ಕೊಟ್ಟು ಅದೇ ಭಾವ, ನಿಮ್ಮ ಮಗ ಚೇತನ್ನಿಗೆ ಕೊಟ್ಟು ಈ ಸಲ ಆಕಾಶ ತಲೆ ಕೆಳಗದು ಮದುವೆ ಮಾಡಿ. ಏನ್ ಮಾತಾಡ್ತಾ ಇದ್ಯಾ? ನೀವೇನ್ ಹೇಳ್ತಾ ಇದ್ದೀರಾ? ನಾನ್ ಚೇತನ್ನ ಮುಚ್ಚು ಬಾಯಿ ಅಂದೆ. ದೊಡ್ಡವರಲ್ಲಿ ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಬಾಯಿ ಹಾಕ್ಬಾರ್ದು ಅಂತ ಗೊತ್ತಾಗಲ್ಲ ನಿನ್ಗೆ? ಬಂದು ಬಿಟ್ಲಿ ದೊಡ್ಡದಾಗಲ್ಲ. ಏ ನೋಡು, ನಾನು ಏನು ಮಾತಾಡ್ತೀನಿ ಅದ್ರ ಮುಂಚೆ ತುಟಿ ಬಿಟ್ಟಂದ್ರೆ ಹೋಗ್ಬಿಡ್ತೀನಿ ಹುಷಾರ್. ನೋಡ, ಏನ್ ಮಾತಾಡ್ತಾ ಇದ್ದಂತ ನೆನಪಿದ್ಯಾ? ನೋಡು, ನಿನ್ ಮಗಳು ಅರ್ಪಿತಾಳನ್ನ ನನ್ ಮನೆ ಸೊಸೆ ಮಾಡ್ಕೊಳ್ಳೋದ್ರಲ್ಲಿ ನನಗೆ ಯಾವ ಅಭ್ಯಂತರ ಇಲ್ಲ. ಹಾಗೆ ಬೆಳೆದು ನಿಂತಿರೋ ನನ್ನ ದೊಡ್ಡ ಮಗ ಅನ್ಸ್ಕೊಂಡಿರೋ ಭರತ್ ಮನೇಲಿ ಏನ್ ಬೇಕಾದ್ರೆ ಕಿರಿ ಮಗನಿಗೆ ಮದುವೆ ಮಾಡೋಕೆ ಅದೆಂದಿಗೂ ಸಾಧ್ಯವಿಲ್ಲ. ಅದೆಂದಿಗೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಭಾವ, ಯಾಕೆ ಸಾಧ್ಯ ಇಲ್ಲ ಅಂದ್ರೆ ಅದೇನೋ ಕಿರಿ ಮಗ ಓಹೋ ಭಾವ, ಆ ನಿನ್ನ ಹಿರಿ ಮಗ ಹುಟ್ಟು ನನಗೆ ಗೊತ್ತಿಲ್ವೇ? ಆವತ್ತು ನಿನ್ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತಿಪ್ಪೆ ಕೊಟ್ಟಿದ್ದೀನಿ, ಯಾವ ಹಾರ ಮಾಡಿ ಬಿಸಾಕ ಪಾಪದ ಪಿಂಡ ಅದು. ಅದನ್ನ ಎತ್ಕೊಂಡು ಒಂದು ಸಾಕಿದ ಹಿರಿ ಮಗ. ನಾನು ಈಗಲೇ ಹೇಳ್ತಾ ಇದ್ದೀನಿ, ನಿನಗೆ ಅವನ ಮಗ ಆಗಿರ್ಬೋದು, ಆದ್ರೆ ಆ ದರಿದ್ರದವನಿಗೆ ನನ್ನ ಮಗ. ಏನು ಹೋಗ್ತಾ ಇದ್ದಾರೆ ನೀನು? ಅಪ್ಪ, ಯಾಕಪ್ಪ ಮಾವ ಮೇಲೆ ಕೈ ಮಾಡ್ತಾ ಇದ್ದೀರಾ? ಅಲ್ಲ, ಈ ಸಂದರ್ಭದಲ್ಲಿ ಅವ್ರು ಏನ್ ತಪ್ಪು ಹೇಳಿದಾರೆ ಅಂತ ಎಷ್ಟೋ ವರ್ಷದಿಂದ ಅದು ಯಾರನ್ನು ಬಚ್ಚಿಡಿದೆ. ನಿಮ್ಮಷ್ಟಕ್ಕೆ ನೀವು ಗುಪ್ತವಾಗಿ ಮುಚ್ಚಿಟ್ಟಿರೋ ಕಟ್ಟು ಸುತ್ತನ್ನು ಹೊರತಂದಿರೋದಕ್ಕೆ ಅವ್ರ ಮೇಲೆ ಕೈ ಮಾಡಿದ್ದಾರೆ ಅಂದ್ರೆ ಇದೇ ನಿಮ್ಗೆ ಸರಿ ಯಾರಿಗೆ ಮಾತಾಡ್ತಾ ಇದೆಯೋ? ಯಾರಿಗೆ ಮಾತಾಡ್ತಾ ಇದೆಯಾ? ನಮಗ್ ಮದುವೆಯಾಗಿ ಎಷ್ಟೋ ವರ್ಷ ಮಕ್ಕಳಾಗದೆ ಇದ್ದಾಗ ನೂರಾರು ದೇವರಿಗೆ ಹರಕೆ ಹೊತ್ವಿ, ಎಷ್ಟೆಲ್ಲ ಪ್ರಯತ್ನ ಪಟ್ವಿ. ಆ ಭಗವಂತ ನಮಗೆ ಸಂತಾನ ಅನ್ನೋದೇ ಕರುಣಿಸ್ಲಿಲ್ಲ. ಕೊನೆಗೆ ಮಕ್ಕಳ ಮೇಲಿನ ಆಸೆನೆ ಬಿಟ್ಬಿಟ್ಟು ಹೇಗೋ ಬದುಕಣ ಅಂತ ಬದುಕು ಕಟ್ಕೊಂಡು ಬದುಕ್ತಿರ್ಬೇಕಾದ್ರೆ ಇದರ ಮುದ್ದು ಕದ್ದಮ್ಮ ಸಿಕ್ಕಿದ್ದು ಕಣೋ. ಅವರು ನನ್ನ ಮಣ್ಣಿಗೆ ಬಂದರೆ ನೀನು ನನ್ನ ಹೃದಯದಲ್ಲಿ ಜನ್ಮ
ಯಾರು ಏನ್ ಬೇಕಾದ್ರೂ ಹೇಳಿ. ಯಾವ ನಿನ್ನಮ್ಮ ನೋಡು, ಈ ಭೂಮಿ ಮೇಲೆ ನೀನು ಅದಾವಿಂದಲೂ ಜನ್ಮಕ್ಕೆ ಬಂದು ಪ್ರಪಂಚದ ಜ್ಞಾನವನ್ನು ಅರಿತುಕೊಂಡಿದ್ರು ಆ ಕಾಲದವರೆಗೂ ನಮ್ಮ ಮನೆಯಲ್ಲಿ 3 ಹೊತ್ತು ಬಿಟ್ಟಿ ಅನ್ನ, ಬಿಟ್ಟಿ ರೊಟ್ಟಿ ಎಲ್ಲವನ್ನು ಬಿಟ್ಟಿಯಾಗಿ ತಿಂದು ಹತ್ತು ಹರಿದಿರುಗಳು ಬಂದವೆಂದರೆ ನಮ್ಮ ದುಡ್ಡಲ್ಲೇ ಬೇಕಾದಂತಹ ಬಟ್ಟೆ ಬರೆದಟ್ಟು ಹೇಗೆ ಕಪ್ಪಿದ ಹೋಯಂತೆ ಮೇಲಿದ್ಯೋ ಅದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಈ ಕಾಲದಿಂದ ನೀನು ನಮ್ಮಂತವರನ್ನ ಅಪ್ಪ ಅಮ್ಮ ತಂದೆ ತಾಯಿಯೊಂದಿಗೆ ದುಡ್ಡು ಬಿಟ್ಟಿದೆ ಬಟ್ಟೆಯಲ್ಲಿಯೇ ಮನೆಯ ಕಸಿ ನೋಡಿದೆ ಹೋಗ್ತಾ ಇದ್ದೀನಿ. ಯಾರು ಯಾರು ಆ ಮನೆ ಬಿಟ್ಟು ಹೋಗ್ಬೇಕು? ಯಾರು? ನನ್ನ ಬಂಗಾರದ ಮಗ ಕಣ ಇವನು. ಅವತ್ತು ದಿವಸ ನಿನ್ನ ದೊಡ್ಡ ಪಾಲಿಸ್ಕೊಂಡವರು ಬಂಜರ ಭೂಮಿಯ ಕಾಗದ ಪತ್ರವನ್ನು ಕೊಟ್ಟಾಗ ನೀನು 10 ವರ್ಷದವರಿದ್ಯೋ ಅವತ್ತೆಲ್ಲ ಒಟ್ಟರಲ್ಲಿ ಓದಿರ್ಬೇಕಾದ್ರೆ ಆ ಬಂಜರ ಭೂಮಿಯನ್ನ ಉತ್ತು ಬೆತ್ತು ಈ ಮಟ್ಟಕ್ಕೆ ತಂದಿರೋದು ಬಂಗಾರದ ಮಗ ಕಣ. ಇವನು ಬಂದ್ಬಿಟ್ಟು ಹೋಗ್ಬೇಕಾ? ನಿಮ್ಮ ದೊಡ್ಡ ಭಾವ ತಮ್ಮನ ಕೇಳು ಇಲ್ಲದೆ ಮನೆಯಿಂದ ಬರಡ ಭೂಮಿಯ ಕೊಟ್ಟು ಮನೆಯಿಂದ ಹೊರಗೆ ಹಾಕಿದಾಗ ನನ್ನ ತಂದೆ ಆ ಬರಡು ಭೂಮಿಯಲ್ಲಿ ಪುಟ್ಟದ ಒಂದು ಗುಡಿಸನ್ನ ಕಟ್ಕೊಂಡು ಜೀವನ ಸಾಗಿಸ್ಬೇಕಾದ್ರೆ ಪಾಪ ಹುಷಾರಿಲ್ಲದೆ ಹಾಗೆ ಏನಿದಂತ ಅವನ ವಿದ್ಯಾಭ್ಯಾಸನ ಪೂರ್ಣಗೊಳಿಸಿ ನಿನ್ನ ವಿದ್ಯಾಭ್ಯಾಸಕ್ಕೆ ಏನು ತೊಂದರೆ ಆಗಬಾರ್ದು ಅಂತ ಆ ಬರಡ ಭೂಮಿಯಲ್ಲಿ ಚಿನ್ನ ಬೆಳೆದಪ್ಪ, ಚಿನ್ನ ಇವತ್ತು ನಾವೆಲ್ಲ ಸಂತೋಷದಿಂದ ಹೊಸ್ತನ ಪೂಜೆ ಮಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಈ ನನ್ನ ಮಗನಿಗೆ ಈ ರೀತಿ ಮಾತಾಡೋದಕ್ಕೆ ಕೇಳ್ತಾ ಇದ್ದೀರಾ? ಆಗೋದಿಲ್ಲ, ಆಗೋಗಿ ಈ ನಮಗೆ ಹೋಗೋದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ಆ ಮಹಾಬಲ ಶಕ್ತಿ ನೋಡಿದಾರಲ್ಲ ಇವ್ರೇ. ಎಲ್ಲ ಮಾಡ್ದಲ್ಲ ಮಾಡ್ಬಿಟ್ಟು ಗೊತ್ತಿಲ್ಲ ಹಾಗೆ ನಮ್ಮ ಅಪ್ಪನೇ ಇದಕ್ಕೆಲ್ಲ ಕಾರಣ. ಇವರು ಬರೋಕ್ಕಿಂತ ಮುಂಚೆ ಮಾವ ಹೇಳಿದ್ದು ನೆನಪಿದೆ ತಾನೆ? ಇರಬಾರ್ದು, ಇವರು ಬರೋ ಮುಂಚೆನೆ ಹಾಡಿ ಸಂಭ್ರಮ ಪಟ್ಟು ಮುಗಿಸ್ಬಿಡೋಣ ಅಂತ. ಬಂದ ಮೇಲೆ ಆಗೋದು ಸಂಭ್ರಮ ಅಲ್ಲ, ಮಾನ ಹೋಮ. ಏನಪ್ಪ ಇಲ್ಲಿ ದೊಡ್ಡ ರಾಜಾಂತ ಮಾಡಿ ನಿಂತ್ಕೊಂಡಿದ್ಯಲ್ಲ, ನಿನ್ನ ಮನಸ್ಸಿಗೆ ಈಗ ಸಮಾಧಾನ ಆಯ್ತಾ? ನೀವಿಲ್ಲೆಲ್ಲ ಹಬ್ಬ ಮಾಡ್ಬೇಕಾದ್ರೆ ನಾನು ಬಂದು ಈ ವಾತಾವರಣ ಕೆಡಿಸ್ಬಿಟ್ಟೆ. ನಾಚಿಕೆ ನಿಮಗೆ ಜನ್ಮ ಮಾಡ್ಕೊಟ್ಟ ಅಪ್ಪನಿಗೆ ಈ ತರ ಮಾತಾಡಕ್ ನಾಚಿಕೆ ಜನ್ಮಕ್ಕೆ ಬೆಂಕಿ ಹಾಕ. ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀನಿ, ನನಗೋಸ್ಕರ ನೀವೇ ಕಿತ್ತಾಡೋದು ನನಗೆ ಸರಿ ಕಾಣ್ತಾ ಇಲ್ಲ. ಅದು ನನಗೆ ಇಷ್ಟನೂ ಆಗಲ್ಲ. ನಾನು ಈ ಮನೆ ಇರೋದ್ರಿಂದ ಕೆಲವರಿಗೆ ಕಿರಿಕಿರಿ ಆಗುತ್ತೆ ಅನ್ನೋದಲ್ಲ. ನಾನು ಈ ಕ್ಷಣನೇ ಮನೆ ಬಿಟ್ಟು ಅಲ್ಲಿಗೆ ಸಿದ್ಧ. ನಾನೀಗ ಮನೆ ಬಿಟ್ಟು ಹೋಗೋದ್ರಿಂದ ನೀವು ಸಹ ಕಿಂಚಿತ್ತು ಬೇಸರ ಮಾಡಿಕೊಳ್ಳದೆ ಈ ನಿಮ್ಮ ಅನಾಥ ಮಗುವಿಗೆ ಆಶೀರ್ವಾದ ಮಾಡಿ ಕಳಿಸಿ ಅಂತ ನಿಮಗೆ ಕಾಲಿಗೆ
ನೀನ್ ಮಾತ್ರ ಈ ಮನೆ ಬಿಟ್ಟು ಹೋಗ್ಬಾರ್ದು. ನೀನ್ ಮಾತ್ರ ಈ ಮನೆ ಬಿಟ್ಟು ಹೋಗ್ಬಾರ್ದು. ಇಲ್ಲ, ನಾನೀಗಾಗ್ಲೇ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿ ಆಗಿರ್ತೇನೆ. ಎಲ್ಲೋ ಬಿದ್ದಿದ್ದ ಈ ಅನಾಥ ಮಗುವಿಗೆ ಇಷ್ಟು ದಿನ ತುತ್ತು ಅನ್ನವನ್ನು ಹಾಕಿ ಇಷ್ಟು ದೊಡ್ಡವರಾಗಿ ಮಾಡಿದ್ದೇನೆ. ಈ ಉಪಕಾರವನ್ನ ನಾನು ಯಾವತ್ತೂ ಮರೆಯಲ್ಲ. ಇದು ಕೃತಜ್ಞತಾಪೂರ್ವಕ ಧನ್ಯವಾದ. ರಾಮಾಯಣದ ಕಾಲದಲ್ಲಿ ಮಂತ್ರಿ ಎಂಬ ಕುತಂತ್ರ ಹೆಣ್ಣಿನಿಂದ ಶ್ರೀರಾಮ ವನವಾಸಕ್ಕೆ ಹೋಗ್ಬೇಕು. ಮಾವನ್ನ ನಡೆಯುವ ಕಾಲದಲ್ಲಿ ಶಕುನಿಯ ದಾಳಿಯಲ್ಲಿ ಪಾಂಡವರು ರಾಜ್ಯವನ್ನೇ ಕಳ್ಕೊಂಡ್ರು. ಇವತ್ತು ಈ ನಮ್ಮ ಮನೆಯಲ್ಲಿ ಹುಟ್ಟಿದೆ ಈ ಕುತಂತ್ರಿಯಿಂದ ನೀನು ಬಲಿಪಶುವಾಗಬೇಕಾಯ್ತಲ್ಲ ಮಗಳೇ. ಏನಪ್ಪ ತುಂಬಿದ ಮನೆಯನ್ನು ಹೊಡೆದು ಹಾಕಿ ಈ ಮನೆ ಮಗನ ಹೋಗುತ್ತಾ ಮಾಡ್ತೀರ? ಬಹಳ ದೊಡ್ಡ ಕೆಲಸ ಮಾಡ್ತೀಯ. ಮನೆಗೆ ಬಾ, ಹೊಟ್ಟೆ ತುಂಬ ಸಿಹಿಯಾಗಿ ಇಡ್ತೀನಿ, ತಿಂದು ಕೇಕ್